ಎಸ್ಎಸ್ಎಲ್ಸಿಯಲ್ಲಿ ಹಾಗೂ ಪಿಯುಸಿಯಲ್ಲಿ ಸರ್ಕಾರಿ ಕಾಲೇಜಿನಲ್ಲಿ ಓದಿ ಸರ್ಕಾರಿ ಕಾಲೇಜಿನಲ್ಲಿ ಪದವಿ ಶಿಕ್ಷಣ ಪಡೆದರೆ ಅಂತಹ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ 30,000 ವಿದ್ಯಾರ್ಥಿ ವೇತನವನ್ನು ಅಜೀಂ ಪ್ರೇಮ್ಜಿ ಫೌಂಡೇಶನ್ನಿಂದ ಪಡೆಯಲು ನೀವೆಲ್ಲ ಅರ್ಹರಾಗುತ್ತೀರಾ ಎಂದು ಕಾಲೇಜು ಶಿಕ್ಷಣ ಇಲಾಖೆಯ ನಿರ್ದೇಶಕಿ ಡಾಕ್ಟರ್ ಶೋಭಾ ಹೇಳಿದರು. ಗುಬ್ಬಿಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನೂತನ ಗ್ರಂಥಾಲಯ ಹಾಗೂ ಲೈಂಗಿಕ ದೌರ್ಜನ್ಯ ತಡೆ ನಿವಾರಣಾ ಮಹಿಳಾ ಸಬಲೀಕರಣ ವಿಶೇಷ ಉಪನ್ಯಾಸವನ್ನು ಉದ್ಘಾಟಿಸಿ ಇದೇ ಸಂದರ್ಭದಲ್ಲಿ ಪ್ರಾಂಶುಪಾಲರಾದ ಡಾಕ್ಟರ್ ಪ್ರಸನ್ನ, ಉಪನ್ಯಾಸಕರಾದ ದರ್ಶನ ಟಿಎನ್, ಓಂ ನಾಗರಾಜು, ರಾಘವೇಂದ್ರ, ಕಾಳಪ್ಪ, ಡಾಕ್ಟರ್ ಮಮತಾ, ಡಾಕ್ಟರ್ ಸೋಮು, ಡಾಕ್ಟರ್ ವಸಂತಕುಮಾರಿ, ಮನೋಹರ್ ಬಾಬು, ಲೋಕೇಶ್, ಚಂದ್ರಶೇಖರಯ್ಯ, ವನಜಾ, ಇಂಗ್ಲಿಷ್ ಉಪನ್ಯಾಸಕ ತಿಮ್ಮಣ್ಣ ಸೇರಿದಂತೆ ಅರುಣ್ ಕುಮಾರಿ ಪ್ರಾಸ್ತಾವಿಕ ನುಡಿಗಳನ್ನ ಮಾತನಾಡಿದರು. ಪ್ರತಿಯೊಂದಕ್ಕೂ ಮಾರ್ಗದರ್ಶನ ನೀಡೋದಕ್ಕೆ ನಮ್ಮ ಹಲವಾರು ಸಮಿತಿಗಳಿವೆ. ನಮ್ಮ ಕಾಲೇಜಿನ ಅನೇಕ ವಿದ್ಯಾರ್ಥಿ ವೇತನಗಳ ಸೌಲಭ್ಯವಿದೆ. ಹಾಗೂ ಮೊನ್ನೆ 19ನೇ ತಾರೀಕು ಹೆಣ್ಣು ಮಕ್ಕಳಿಗಾಗಿ ಅಜೀಂ ಪ್ರೇಮ್ಜಿ ಫೌಂಡೇಶನ್ ವಿದ್ಯಾರ್ಥಿ ವೇತನ ದೀಪಿಕಾ ಅನ್ನೋದು ಕೂಡ ನಾವು ಲಾಂಚ್ ಮಾಡಿದ್ವಿ. ಬಹಳ ಮಹತ್ತರವಾದಂತಹ ಯೋಜನೆ. ಯಾವ ಹೆಣ್ಣು ಮಗು ಸರ್ಕಾರಿ ಸ್ಕೂಲ್ ಹಾಗೂ ಕಾಲೇಜಿನಲ್ಲಿ 10ನೇ ತರಗತಿ ಮತ್ತು ದ್ವಿತೀಯ ಪಿಯುಸಿ ಅಥವಾ +2 ಅನ್ನ ಸರ್ಕಾರಿ ಕಾಲೇಜು ಮತ್ತು ಶಾಲೆಯಲ್ಲಿ ಓದಿರ್ತಾರೋ ಅವರಿಗೆ ಹಾಗೂ ಈ 25-26 ಶೈಕ್ಷಣಿಕ ವರ್ಷದಲ್ಲಿ ದಾಖಲಾತಿಯನ್ನ ಅಂಡರ್ಗ್ರಾಜುಯೇಟ್ ಪ್ರೋಗ್ರಾಮ್ಗೆ ತಗೊಂಡಿದ್ರೆ ಆ ಅಂತ ವರ್ಷಕ್ಕೆ 30,000 ರೂಪಾಯಿ. ಕರೆಕ್ಟ್ ಆಗಿ ಕೇಳಿಸ್ಕೊಂಡಿದ್ದೀರಾ? ವರ್ಷಕ್ಕೆ 30,000 ರೂಪಾಯಿ. 3 ವರ್ಷಗಳ ಪದವಿ ಶಿಕ್ಷಣಕ್ಕೆ 90,000 ವಿದ್ಯಾರ್ಥಿ ವೇತನ ನಿಮಗೆ ಅಜೀಂ ಪ್ರೇಮ್ಜಿ ಫೌಂಡೇಶನ್ ವತಿಯಿಂದ ಸಿಗ್ತಾ ಇದೆ. ನಮಗೆ UUCMS ಇಂದ ಡೇಟಾ ಸಿಕ್ಕಿದೆ. ಎಷ್ಟು ಜನ ಹೆಣ್ಣು ಮಕ್ಕಳು ಸರ್ಕಾರಿ ಕಾಲೇಜು ಮತ್ತು ಸ್ಕೂಲಲ್ಲಿ 10 ಮತ್ತು ದ್ವಿತೀಯ PUC ಓದಿದ್ದೀರಾ ಅನ್ನೋದು. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.